ಎಲ್ರಿಗೂ ನಮಸ್ಕಾರ. ಇವತ್ತು ಬೆಳಗಿನ ಎದ್ದು 5 ಗಂಟೆಗೆ ಟಿ ನರಸೀಪುರ ಹೋಗಿದ್ವಿ. ಚಿಕನ್ ತರಬೇಕಿತ್ತು, ಪ್ಲಸ್ ಹಾಗೆ ಮಸಾಲೆ ಆಡ್ಸ್ಕೊಂಡ್ ಬರ್ಬೇಕಿತ್ತು. ಟಿ ನರಸೀಪುರದಲ್ಲಿ ದೇವಸ್ಥಾನಕ್ಕೆಲ್ಲ ಲೈಟಿಂಗ್ ಹಾಕಿರಿ ಸತಿ. ಲಾಸ್ಟ್ ಟೈಮ್ ಲೈಟಿಂಗ್ ಕಂಪೇರ್ ಮಾಡ್ಕೊಂಡ್ರೆ ಈ ಲೈಟಿಂಗ್ ಕಮ್ಮಿನೇ ಇದೆ. ಹಾಗೆ ಬೋಟಿಗೆ ತಲೆಕಾಲು ಸೀಸ್ಕೊಂಡು ಕಟ್ ಮಾಡಿಸ್ಕೊಂಡು ಎಲ್ಲ ಬೇಕಾಗಿರೋ ಮಸಾಲೆ ಆಡಿಸ್ಕೊಂಡ್ರಿ. ದಿನ ಊಟಕ್ಕೆಲ್ಲ ರೆಡಿ ಆಗಿತ್ತು. ಇವತ್ತೇನಪ್ಪ ಮೆನು ಅಂತಂದ್ರೆ ಮಟನ್, ಚಿಕನ್ ಫ್ರೈ ಇದೆ, ಮತ್ತೆ ಗೀ ರೈಸ್ ಇದೆ, ಕಬಾಬ್ ಇದೆ. ಊಟ ಎಲ್ಲ ಮಾಡ್ಕೊಂಡು ಸ್ವಲ್ಪ ತಿದ್ದು ಬಸ್ ಸ್ಟ್ಯಾಂಡ್ ಕಡೆ ಬಂದೆ ಊರ್ಗೋಣ ಅಂತ. ಟಿ ನರಸೀಪುರ ಬಸ್ ಸ್ಟ್ಯಾಂಡ್ ಏನ್ ಅಬ್ಸರ್ವ್ ಮಾಡಿದೆ ಅಂತಂದ್ರೆ ಪಿಲ್ಲರ್ ಸುತ್ತ ಕಟ್ಟೆ ಕಟ್ಟಿದ್ದಾರೆ. ಕೂತ್ಕೊಳ್ಳೋಕೆ ನಾರ್ಮಲ್ ಚೇರ್ಗಳಿಲ್ಲ, ಅಲ್ಲೇ ಕೂತಿರ್ತ ಜನ ಎಲ್ಲ ಕಟ್ಟೆ ಹತ್ರನೇ. ಟಿ ನರಸೀಪುರ ಬಸ್ ಸ್ಟಾಪ್ ಪರವಾಗಿಲ್ಲ, ಕ್ಲೀನ್ ಆಗಿ ಚೆನ್ನಾಗಿದೆ. ಬಟ್ ಚೇರ್ಗಳು ಬೇಕಾ ಬೇಡ ಅಂತ ಕಮೆಂಟ್ ಮಾಡಿ. ನಾನ್ ನೋಡ್ದಂಗೆ ಬೇರೆ ಬಸ್ ಸ್ಟ್ಯಾಂಡ್ ಗಳಲ್ಲಿ ಚೇರ್ ಇರುತ್ತೆ ಕೂತ್ಕೊಳ್ಳೋಕೆ, ಬಟ್ ಇಲ್ಲಿ ಪಿಲ್ಲರ್ ಸುತ್ತಾನೆ ಕಟ್ಟೆ ಮೇಲೆ ಕೂತಿರೋ ಜನ ಇಲ್ಲ. ಆದ್ರೆ ತುಂಬಾ ಜನ ನಿಂತಿದ್ರು, ಅದಕ್ಕೆ ಕೇಳಿದ್ದು. ಈ ಸಿದ್ದರಾಮಯ್ಯ ಹೆಣ್ಮಕ್ಳಿಗೆ ಬಸ್ ಫ್ರೀ ಮಾಡ್ಬಿಟ್ಟು ಬೇಡ ಕತೆ. ಎಲ್ಲಿ ನೋಡಿದ್ರು ಬಸ್ ಸ್ಟ್ಯಾಂಡ್ ಅಲ್ಲಿ ಅವರೇ. ಈ 90 ಭಾಗ ಬಸ್ ತುಂಬಾ ಅವರೇ ಇರ್ತಾರೆ. ಟಿ ನರಸೀಪುರ ಜಾತ್ರೆ ಎಲ್ಲ ಮುಗಿಸ್ಕೊಂಡು ಸೀದಾ ಕೆಂಪಸ್ ಹಿಡ್ಕೊಂಡು ನಮ್ಮ ಊರ್ ಕಡೆ ಹೊಟ್ಟೆ. ಅಲ್ಲಿಂದ ಮಂಡ್ಯಕ್ಕೆ ಬಂದೆ. ನೋಡಿ ಈ ಬಸ್ ಸ್ಟ್ಯಾಂಡ್ ಚೇರ್ಗಳಿದೆ. ನಮ್ ಕೊಪ್ಪ ಬಸ್ ಸಿಕ್ತು, ಹತ್ಕೊಂಡು ಕೊಪ್ಪ ಬಂದು ಅಲ್ಲಿಂದ ಬೈಕಲ್ಲಿ ಮನೆ ಕಡೆ ಬಂದೆ.